ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯದಿಂದ ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದಾನಿಯೇಲನ ಗ್ರಂಥ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 5, 5ನೇ ಅಧ್ಯಾಯ. 5ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಿಂದ ಗರ್ವದ 12 ಪಾಠಗಳನ್ನು ನಾವು ಕಲೀಲಿಕ್ಕಿದ್ದೇವೆ. 12 ಲೆಸನ್ಸ್ ಫ್ರಮ್ ಪ್ರೈಡ್ ಆರ್ ಎ ಪ್ರೌಡ್ ಪರ್ಸನ್. ಗರ್ವಿಷ್ಠನಿಂದ ಕಲಿಯುವಂಥ ಅಥವಾ ಗರ್ವದಿಂದ ಕಲಿಯುವ 12 ಪಾಠಗಳು. ಇಲ್ಲಿ ನಾವು ನೋಡುವಂಥ ವ್ಯಕ್ತಿ ಯಾರಂತೇಳಿದರೆ ಬೆಲ್ಶಚ್ಚರನು. ಆ ದಾನಿಯೇಲನಿಗೆ ಒಂದು ಹೆಸರು ಕೊಡಲಾಗಿತ್ತು, ಅದೇನೆಂದರೆ ಬೆಲ್ತೆಶಚ್ಚರನು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿದರೆ ಬೆಲ್ಶಚ್ಚರ್ ಎಂಬುದಾಗಿ. ಇವನು ಒಂದು ದಿನ 1000 ಮಂದಿಯನ್ನು ಕರೆದುಬಿಟ್ಟು ದೊಡ್ಡ ಔತಣದಲ್ಲಿದ್ದಾನೆ. ಇದೇ ಔತಣ ಅದನ್ನು ಸಂಭ್ರಮವಾಗಿ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಅವನಿಗೊಂದು ಆಶೆ ಬಂತದ್ದೇನಂತ ಹೇಳಿದರೆ, ಯೆರೂಸಲೇಮಿನಿಂದ ಯೆರೂಸಲೇಮ್ ದೇವಾಲಯದಿಂದ ತಕ್ಕೊಂಡು ಬಂದಂಥ ಆ ಬಂಗಾರದ ಪಾತ್ರೆಗಳು ಇದ್ವಲ್ಲ, ಆ ಪಾತ್ರೆಯಲ್ಲಿ ಇವನು ದ್ರಾಕ್ಷಾರಸವನ್ನು ಹಾಕಿಕೊಂಡು ಕುಡಿಬೇಕು ಎಂಬುದಾಗಿ ಇಷ್ಟಪಟ್ಟು ಆವತ್ತು ಕುಡಿತಾನ್ರಿ. ಗರ್ವದ ಮೊದಲನೇ ಪಾಠ ಏನಂತೇಳಿದ್ರೆ, ದೇವರಿಗೆ ಅಥವಾ ದೇವಜನರಿಗೆ ಸೇರಿದರಲ್ಲಿ ಅಭ್ಯಾಸ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಆಗಿ ವಿಳಾಸವಾಗಿ ಅದನ್ನು ಗೌರವಿಸದೇ ಹೋಗುವಂಥದ್ದು. ದೇವರ ಆಲಯದಿಂದ ತಗೊಂಡು ಬಂದಿದ್ದು ಇವರ ತಂದೆ ಅವರ ದೇವಾಲಯದಲ್ಲಿ ಇಟ್ಟಿದ್ದನು. ಆದರೂ ಕೂಡ ಅದನ್ನು ಹಾಗೆ ಬಿಟ್ಟುಬಿಡದೆ ಅದನ್ನು ಸ್ವಂತಕ್ಕಾಗಿ ಉಪಯೋಗಿಸುವಂಥದ್ದು ಗರ್ವ ವ್ಯಕ್ತಿಯ ಮೊದಲನೇ ಒಂದು ಅನುಭವ ಆಗಿರ್ತದೆ. ಅದೊಂದು ಪಾಠವಾಗಿರಲಿ. ಆ ರೀತಿಯಾಗಿದ್ದಾಗ ಏನಾಗ್ತಿದೆ, ಸುಣ್ಣದ ಗೋಡೆಯ ಮೇಲೆ ಬರಹ, ಒಂದು ಕೈ ಬಂತು, ಕೈಯ ಬೆರಳುಗಳು ಬಂದು ಬರೆದುವಂತೆ. ಅದನ್ನು ರಾಜನು ನೋಡಿದನು. ಏನು ಕೈ ಬರಿತಾ ಇದೆ ಅಲ್ಲ ಗೋಡೆ ಮೇಲೆ, ತುಂಬ ಆಶ್ಚರ್ಯ ಅವನಿಗೆ ಆಗಿರಬೇಕು. ಇದರ ಅರ್ಥ ಯಾರಿಗಾದರೂ ಹೇಳಬೇಕು, ಯಾರಾದರೂ ಹೇಳ್ರಿ ಅಂದರೆ ಯಾರೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ 10ನೇ ವಚನದಲ್ಲಿ ನಾವು ನೋಡುವಾಗ ರಾಣಿ ಏನು ಮಾಡ್ತಾಳೆ, ಆ ಔತಣದ ಶಾಲೆಗೆ ಬರ್ತಾಳೆ. ಈಗ ರಾಣಿನೂ ಅಲ್ಲಿ ಇರಬೇಕಾಗಿತ್ತು, ಆದರೆ ಇವರು 1000 ಮಂದಿ, 1000 ಪ್ಲಸ್ ಒಬ್ಬರು ಇವರು ಔತಣದಲ್ಲಿ ಭಾಳ ನಿರತರಾಗಿದ್ದಂಥ ವೇಳೆಯಲ್ಲಿ ರಾಣಿ ಬಂದು ರಾಜನಿಗೆ ಒಂದು ಮಾತು ಹೇಳ್ತಾಳೆ. ಅದೇನಂತ ಹೇಳಿದ್ರೆ, ಪರಿಶುದ್ಧ ದೇವರುಗಳ ಒಂದು ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾಳ್ರಿ. ಮೊದಲನೇದಾಗಿ ಸ್ವಾರ್ಥಕ್ಕಾಗಿ ದೇವರ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡ ಅನ್ನುವಂಥದ್ದು ಗರ್ವ ವ್ಯಕ್ತಿಯಿಂದ ಕಲಿಯುವ ಮೊದಲನೇ ಪಾಠ. ಎರಡನೇದಾಗಿ, ಇವನಿಗೆ ಗೊತ್ತಿಲ್ಲದಂಥ ವಿಷಯ ರಾಣಿಗೆ ಗೊತ್ತಿತ್ತು. ಹಾಗಾದರೆ ಗರ್ವದ ವ್ಯಕ್ತಿಗೆ ಆ ಪರಿಹಾರ ಮರೆಯಾಗಿರ್ತದೆ. ಆದರೆ ಹೆಂಡತಿಗೆ ಅದು ಸ್ಪಷ್ಟವಾಗಿತ್ತು. ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ ಮತ್ತು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಅದು ಕಂಡು ಬಂದವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನು, 11ನೇ ವಚನ, ಅವನನ್ನು ಎಲ್ಲ ಪಂಡಿತರಿಗಿಂತಲೂ ದೊಡ್ಡದಾಗಿ ಅಧ್ಯಕ್ಷನನ್ನಾಗಿ ನೇಮಿಸಿದನು ಅಂತ ಹೇಳ್ಬಿಟ್ಟು. ತನ್ನ ರಾಜ್ಯದಲ್ಲಿ, ಯಾಕಂದರೆ
ನಿನ್ನ ರಾಜ್ಯದಲ್ಲಿ ಇದ್ದಾನೆ ಅಂತ ಹೇಳುವಾಗ ಅರಸನಿಗೆ ತನ್ನ ರಾಜ್ಯದಲ್ಲಿ ಇರುವಂಥ ಭಕ್ತಿವಂತನನ್ನು ಗುರುತು ಹಿಡಿಯದೆ ಹೋಗಿದ್ದಾನೆ. ದ ಕಿಂಗ್ ಡಿಡ್ ನಾಟ್ ಐಡೆಂಟಿಫೈ ಆರ್ ರೆಕಗ್ನೈಸ್ ದ ಗಾಡ್ಲಿ ಮ್ಯಾನ್ ಇನ್ ಹಿಸ್ ಓನ್ ಕಿಂಗ್ಡಮ್. ತನ್ನ ರಾಜ್ಯದಲ್ಲಿ ಪರಿಹಾರ ಇಟ್ಕೊಂಡಿದ್ದಾನೆ, ಆದರೆ ಕೂಡ ಅವನ ಸಹವಾಸದಲ್ಲಿ ಇರಲಿಲ್ಲ. ಗರ್ವಿಷ್ಠನು ಭಕ್ತಿವಂತನ ಸಂಪರ್ಕದಲ್ಲಿ ಇರಲು ಇಷ್ಟಪಡೋದಿಲ್ಲ, ತಿಳ್ಕೊಳ್ಳೋದಕ್ಕೂ ಯತ್ನಿಸೋದಿಲ್ಲ. ಕಡೆಗೆ ದಾನಿಯೇಲನನ್ನು ಕರ್ಕೊಂಡು ಬಂದ ಮೇಲೆ 5ನೇ ಅಧ್ಯಾಯ ದಾನಿಯೇಲ್ ಗ್ರಂಥ 13ನೇ ವಚನದಲ್ಲಿ ದಾನಿಯೇಲನು ಮತ್ತು ಈಗ ಬೆಲ್ಶಚ್ಚರನು ಅಂದರೆ ನೆಬೂಕದ್ನೆಚ್ಚರನ ಮಗನು ಇಬ್ಬರು ಮೀಟ್ ಆಗ್ತಾರೆ. ಇಬ್ಬರು ಪ್ಯಾಲೇಸ್ನಲ್ಲಿ ಅರಮನೆಯಲ್ಲಿ ಸಂಧಿಸ್ತಾರೆ. ಆವಾಗ ರಾಜನು ಅಂದರೆ ನೆಬೂಕದ್ನೆಚ್ಚರನ ಮಗನಾದಂಥ ಬೆಲ್ಶಚ್ಚರನು ದಾನಿಯೇಲನಿಗೆ ಹೇಳ್ತಾನೆ, ನನ್ನ ತಂದೆಯು ಯಹೂದದಿಂದ ಕೈದಿಗಳಾಗಿ ತಂದು ಸೆರೆ ಮಾಡಿದ್ದ ಯಹೂದ್ಯರ ದಾನಿಯೇಲನೆಂಬವನು ನೀನೋ ಎಂಬುದಾಗಿ ಕೇಳ್ತಾನೆ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಆಗಿ, ಪ್ರಧಾನಮಂತ್ರಿಯಾಗಿ, ತಂದೆಯ ಕಾಲದಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಭಕ್ತಿಯಲ್ಲಿ ಬಂದಂಥ ವ್ಯಕ್ತಿ ಈ ದಾನಿಯೇಲನು. ಆದರೂ ಕೂಡ ಇವನನ್ನು ಒಬ್ಬ ಭಕ್ತಿವಂತನಾಗಿ ನೋಡದೆ, ಅಧಿಪತಿಯಾಗಿ ನೋಡದೆ ತನ್ನ ರಾಜ್ಯದಲ್ಲಿ ಮತ್ತು ಅಧ್ಯಕ್ಷನಾಗಿ ತಂದೆ ನೇಮಿಸಿದ್ದನ್ನು ಕಾಣದೆ ಈಗೇನು ಹೇಳ್ತಾನೆ, ಸೆರೆ ಮಾಡಿದ್ದ ಯಹೂದ್ಯರ ದಾನಿಯೇಲನ ನೀನು ಅಂತ ಹೇಳ್ತಾನೆ. ಅಲ್ಲಿ ಕೂಡ ಗರ್ವದ ಒಂದು ಪ್ರಕಟಣೆಯನ್ನು ನಾವು ಕಾಣ್ತೇವೆ. ಆ ಪಾಠ ಏನಂತ ಹೇಳಿದರೆ, ಗರ್ವಿಷ್ಠನು ಭಕ್ತಿವಂತನನ್ನು ಅವನ ಹಿನ್ನೆಲೆಯನ್ನು ಕುರಿತಾಗಿ ಮಾತಾಡ್ತಾನೆ ಹೊರತು ಅವನ ವರ್ತಮಾನ ಕಾಲದ ಅನುಭವವನ್ನು ಗುರುತಿಸುವುದಿಲ್ಲ ಅಂತ ಹೇಳ್ಬಿಟ್ಟು. ಆದರೂ 14ನೇ ವಚನದಲ್ಲಿ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿದೆ ಅಂತ ಹೇಳ್ಬಿಟ್ಟು ಏನೋ ಕೇಳಿದ್ದೇನೆ ಎಂಬುದಾಗಿ ಹೇಳಿಬಿಟ್ಟು, ಈಗ ನಾನು ಒಂದು ವೇಳೆ ನೀನು ನನಗೆ ಈ ಅರ್ಥ, ಈಗ ಗೋಡೆಯಲ್ಲಿ ಬರೆದಂಥ ಅರ್ಥವನ್ನು ನೀನು ತಿಳಿಸಿದರೆ ನಾನು ನಿನಗೆ ಏನಾದರೂ ಬಹುಮಾನವನ್ನು, ಚಿನ್ನದ ಹಾರವನ್ನೆಲ್ಲ ಹಾಕ್ತೇನೆ ಎಂಬುದಾಗಿ ಹೇಳ್ತಾರೆ. ಗರ್ವಿಷ್ಠನು, ಗರ್ವದ ವ್ಯಕ್ತಿ, ಹೌದು, ತನ್ನ ಕೊಡುಗೆಯನ್ನು ಕುರಿತು ಯೋಚಿಸುವವನಾಗಿದ್ದಾನೆ. ಅದನ್ನೇ ನಾವು ಅಲ್ಲಿ ನೋಡ್ತೇವೆ. ಆದರೆ ದಾನಿಯೇಲನ ಉತ್ತರ ಭಾಳ ಚೆನ್ನಾಗಿದೆ. 17ನೇ ವಚನದಲ್ಲಿ ದಾನಿಯೇಲನು ಹೇಳ್ತಾನೆ, ನಿನ್ನ ದಾನಗಳು ನಿನಗೇ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ಆ ರೀತಿಯಾಗಿ ಹೇಳಿಬಿಟ್ಟು ಹೇಳ್ತಿದ್ದಾನೆ, ತನ್ನ ತಂದೆಯ ಚರಿತ್ರೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಅರಸೇ, ಪರಾತ್ಪರನಾದ ದೇವರು ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನಿಗೆ ರಾಜ್ಯ, ಮಹತ್ವ, ಮಾನ, ಸನ್ಮಾನಗಳನ್ನು ದಯಪಾಲಿಸಿದನು. ಇದು ಕೂಡ ಬಹುಶಃ ಅವನಿಗೆ ಗೊತ್ತಿರಲಿಲ್ಲ. ಗೊತ್ತಿರಬೇಕಾಗಿತ್ತು. ನನಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಒಂದು ತಿಳ್ಕೊಳ್ಬೋದು, ಅದೇನಂತ ಹೇಳಿದರೆ, ಗೊತ್ತಿರಬಹುದು ನೆಬೂಕದ್ನೆಚ್ಚರನ ಮಗನಿಗೆ ತನ್ನ ತಂದೆಯ ಕಾಲದಲ್ಲಿ, ಜೀವನದಲ್ಲಿ ತಂದೆ ಕೊಟ್ಟಂಥ ಸಾಕ್ಷಿ. ಯಾಕಂದರೆ 4ನೇ ಅಧ್ಯಾಯದಲ್ಲಿ ತಂದೆಯ ಒಂದು ದೊಡ್ಡ ಟೆಸ್ಟಿಮೋನಿ, ಒಬ್ಬ ದೀನತ್ವನ 24 ಪಾಠಗಳು, ನೆಬೂಕದ್ನೆಚ್ಚರನ ಸಾಕ್ಷಿಯನ್ನು ನಾವು ನೋಡ್ತೇವೆ. ಆದರೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನ ಸಾಕ್ಷಿಯ ಬಗ್ಗೆ, ತಂದೆಯ ಸಾಕ್ಷಿ ಬಗ್ಗೆ ಇವನಿಗೆ ಮಾಹಿತಿ ಸಿಕ್ಕಿದ ಹಾಗೆ ಕಾಣ್ತಾ ಇಲ್ಲ. ಅಥವಾ ಸಿಕ್ಕಿದ್ರೂ ಮರೆತಿದ್ದಾನೇನೋ, ಅಥವಾ ಆ ಮಾಹಿತಿ ಸಿಕ್ಕಿದ್ರೂ ಅದನ್ನು ಹಗುರವಾಗಿ ತಕ್ಕೊಂಡನೋ ಏನು. ಸರಿ, 20ನೇ ವಚನ.
ಹೀಗೆ ಅವನ ಹೃದಯವು, ಅಂದರೆ ತಂದೆ ಬಗ್ಗೆ, ನೆಬೂಕದ್ನೆಚ್ಚರನ ಬಗ್ಗೆ ಅವನ ಮಗನ ಹತ್ರ ದಾನಿಯೇಲ್ ಹೇಳ್ತಿದ್ದಾನೆ. ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಯಾರು? ದೇವರು. ಇದು ನೆಬೂಕದ್ನೆಚ್ಚರನ ಮಗನಿಗೆ ಯಾಕೋ ಒಂದು ಪಾಠವಾಗಿ ಕಾಣಲಿಲ್ಲ ಎಂಬುದೇ ನಮಗೆ ಒಂದು ಪಾಠವಾಗಿದೆ. ಮತ್ತು ಅವನು ನರಜಾತಿಯೊಳಗಿಂದ ನೂಕಲ್ಪಟ್ಟನು ಮತ್ತು ಅವನ ಬುದ್ಧಿಯು ಮೃಗದ ಬುದ್ಧಿಯಂತಾಯಿತು ಅಂತ ಹೇಳಿಬಿಟ್ಟು, ಪರಾತ್ಪರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸ್ತಾನೆ ಎಂಬುದು ಅವನಿಗೆ ತಿಳಿದು, ತಂದೆಗೆ ತಿಳಿಯಿತು, ಆದರೆ ಇವನಿಗೆ ಬರಲಿಲ್ಲ. ಹಾಗಾದರೆ ಈ ಮಗನು, ಅಂದರೆ ಬೆಲ್ಶಚ್ಚರನು ದೇವರು ಆಳಿಕೆ ಮಾಡ್ತಾನೆ ರಾಜನಾಗಿ ಮಾನವರಲ್ಲಿ ಎಂಬ ಪಾಠವನ್ನು ತಿಳಿಯದವನಾಗಿದ್ದ. ತನಗೆ ಬೇಕಾದವರನ್ನು ದೇವರು ಏನು ಮಾಡ್ತಾರೆ, ನೇಮಿಸ್ತಾನೆ ಎಂಬ ಪಾಠವನ್ನು ಮರೆತವನಾಗಿದ್ದನು. ಅದೊಂದು ಪಾಠ ನಾವು ಕಲಿಯುವಂಥದ್ದು ಗರ್ವದಿಂದ. ಅನಂತರ 22ನೇ ವಚನದಲ್ಲಿ 8ನೇ ಒಂದು ಪಾಠವನ್ನು ನಾವು ತಿಳ್ಕೊಳ್ಬೋದು. ಅದೇನಂತ ಹೇಳಿದರೆ, ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರೂ ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ಒಂದು ರೀತಿಯಿಂದ ತಂದೆ ಬಗ್ಗೆ ಇವನಿಗೆ ಗೊತ್ತಿತ್ತು, ಅಥವಾ ಮರ್ತಿದ್ನೇನು, ಆದರೆ ಖಂಡಿತವಾಗಿ ತಿಳಿದುಕೊಂಡಿದ್ದರೂ ತಗ್ಗಿಸಿಕೊಳ್ಳಲಿಲ್ಲ. ಗರ್ವದ ಬಗ್ಗೆ ಇನ್ನೊಂದು ಪಾಠ ಏನಂತ ಹೇಳಿದರೆ, ತಿಳಿದಿದ್ದರೂ ತಗ್ಗಿಸಿಕೊಳ್ಳದಿರುವುದು. ಇದು ನನಗಾಗಬಾರ್ದು, ನಮಗಾಗಬಾರ್ದು. ಬೇರೆಯವರ ಗರ್ವ ತಗ್ಗಿಸಿದ್ದು ನಮಗೆ ತಿಳಿದಿದ್ದರೂ ನಾನು ತಗ್ಗಿಸದೇ ಹೋಗುವಂಥದ್ದು ಬಹಳ ಗಂಭೀರವಾದ ವಿಷಯ. ದೇವರು ಅಂಥದರಿಂದ ನಮ್ಮನ್ನು ಕಾಯಲಿ. ತಗ್ಗಿಸಿಕೊಳ್ಳಲಿಲ್ಲ. ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ, ಹೆಚ್ಚಿಸಿಕೊಂಡಿದ್ದಿ. ಇದು ಗರ್ವ ವ್ಯಕ್ತಿಯಿಂದ ಕಲಿಯುವ ಇನ್ನೊಂದು ಪಾಠವಾಗಿದೆ. ತಗ್ಗಿಸಿಕೊಳ್ಳಲಿಲ್ಲ, ಅದು ಒಂದಾಯಿತು. ಆದರೆ ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ಹೆಚ್ಚಿಸಿಕೊಳ್ಳುವಂಥದ್ದು, ದೇವರಿಗೆ ವಿರುದ್ಧವಾಗಿ ಹೆಚ್ಚಿಸಿಕೊಳ್ಳುವಂಥದ್ದು ಎಷ್ಟು ಸ್ಟ್ರಾಂಗ್ ಮಾತು ನೋಡ್ರಿ. ಯಾಕಂದರೆ ಗರ್ವದಿಂದ ಕಲಿಯುವ 12 ಪಾಠಗಳಲ್ಲಿ ಇದು ಕೂಡ ಒಂದು, ಹೆಚ್ಚಿಸಿಕೊಳ್ಳುವಂಥದ್ದು. ಯಾವ ರೀತಿಯಾಗಿ ಹೆಚ್ಚಿಸಿಕೊಂಡಿದ್ದನ ಎಂಬುದನ್ನು 23ನೇ ವಚನದಲ್ಲಿ ದಾನಿಯೇಲ್ ವಿವರಿಸ್ತಾನೆ. ಅದೇನೆಂದರೆ, ಆಲಯದ ಪಾತ್ರೆಗಳನ್ನು ತಂದ್ರಲ್ಲ, ನೀನು ಅದನ್ನು ಏನು ಮಾಡಿದ್ದಿ? ಆ ಪಾತ್ರೆಯಲ್ಲಿ ನೀನು ಕುಡಿದಿದ್ದಿ. ಹೌದು, ಕುಡಿದು ಬುದ್ಧಿ, ಕಣ್ಣು, ಕಿವಿ ಇಲ್ಲದ, ಕುಡಿದಿದ್ದು ಒಂದು ಮಿಸ್ಟೇಕು. ಹಾಗಾದರೆ ಅದರಿಂದ ಕಲಿಯುವಂಥದ್ದು, ಈಗಾಗಲೇ ಮೊದಲು ಅವನು ಮಾಡ್ದ, ಅದನ್ನು ಈಗ ದಾನಿಯೇಲನು ಹೇಳ್ತಿದ್ದಾನೆ. ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ. ವಾವ್! ಇದು ಕೂಡ ಗರ್ವಿಷ್ಠನಿಂದ ಕಲಿಯುವಂಥ, ಅಂದರೆ ಇವನ ಹೆಸರು ಬಂದು ಬೆಲ್ಶಚ್ಚರ್, ನೆಬೂಕದ್ನೆಚ್ಚರನ ಮಗನು.
ಅವನು ಸ್ತುತಿಸಿದ್ದು ಅದು ದೇವರಿಗೆ ಇಷ್ಟವಾಗಲಿಲ್ಲ ಎಂಬುದು ಒಂದು ಪಾಠ. ಅಷ್ಟೇ ಅಲ್ಲ, ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲಿಲ್ಲ. ವಾವ್, ಎರಡು ವಿಷಯಗಳಿದೆ. ನಿನ್ನ ಪ್ರಾಣ ದೇವ್ರ ಕೈಯಲ್ಲಿದೆ, ಆ ದೇವರನ್ನ ನೀನು ಏನು ಮಾಡಲಿಲ್ಲ, ಘನಪಡಿಸಲಿಲ್ಲ. ಮತ್ತು ಹೌದು, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನ, ದೇವರ ಅಧೀನದಲ್ಲಿದೆಯೋ ಆ ದೇವರನ್ನು ನೀನು ಘನಪಡಿಸಲಿಲ್ಲ. ಇದು ಇನ್ನೊಂದು ಪಾಠ, ಗರ್ವಿಷ್ಠನಿಂದ ಕಲಿಯುವಂಥದ್ದು ಅಥವಾ ಗರ್ವದಿಂದ ಕಲಿಯುವ ಪಾಠ. ಏನದು? ಗರ್ವದ ವ್ಯಕ್ತಿ ನನ್ನ ಪ್ರಾಣ ದೇವರ ಕೈಯಲ್ಲಿದೆ ಎಂಬುದಾಗಿ ಘನಪಡಿಸೋದಿಲ್ಲ. ನನ್ನ ಸ್ಥಿತಿಗತಿ ದೇವರ ಅಧೀನವಾಗಿದೆ ಎಂಬುದನ್ನು ತಿಳಿದು ಘನಪಡಿಸೋದಿಲ್ಲ. ಅದಾದ ಮೇಲೆ 24ನೇ ವಚನ, 5ನೇ ಅಧ್ಯಾಯ 24ನೇ ವಚನ, ದಾನಿಯೇಲ ಗ್ರಂಥ. ಆ ದೇವರ ಹಸ್ತವು ಈ ಸನ್ನಿಧಿಯಿಂದ ಬರಹವನ್ನು ಬರೆಯಿತು. ಏನದು? ಮೆನೆ ಥೆಕೆಲ್ ಉಫರ್ಸೀನ್. ಇದರ ಅರ್ಥ ಏನಂದರೆ, ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ. ಥೆಕೆಲ್ ಅಂದರೆ ನೀನು, ಇನ್ನೊಂದು ವಿಷಯ ಇದು, ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ, ಕೊರತೆ ಇದೆ ಎಂಬುದಾಗಿ. ಗರ್ವಿಷ್ಠನ ಅನುಭವ ಏನಂದರೆ, ದೇವರ ದೃಷ್ಟಿಯಲ್ಲಿ ಅವನು ಕೊರತೆಯಾಗಿರ್ತಾನೆ. ಆ ಗರ್ವಿಷ್ಠನಿಂದ ಕಲಿಯುವ ಪಾಠ ಏನಂದರೆ, ನಾನು ದೇವರ ದೃಷ್ಟಿಯಲ್ಲಿ ಕಡಿಮೆಯಾಗಿದ್ದೇನೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳುವಂಥದ್ದು. ಆದರೆ ಅವನು ಪರೀಕ್ಷಿಸಿಕೊಳ್ಳುವುದಿಲ್ಲ. ಫೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು. ಅಂದರೆ ಗರ್ವಿಷ್ಠನಿಂದ ಕಲಿಯುವಂಥ ಮತ್ತೊಂದು ಪಾಠ ಏನಂತ ಹೇಳಿದರೆ, ಅವನ ರಾಜ್ಯವು ಬೇರೊಬ್ಬರಿಗೆ ದೇವರು ಕೊಟ್ಟುಬಿಡ್ತಾನೆ. ಯಾಕಂತ ಹೇಳಿದರೆ ಇದನ್ನೇ ಮತ್ತೆ ದೇವರು ಹೇಳ್ತಾ ಇದ್ದಿತ್ತು. ಏನಂತ? ಪರಲೋಕದ ದೇವರು ಆತನು ರಾಜನಾಗಿ ಆಳಿಕೆ ಮಾಡಿ ತನಗೆ ಬೇಕಾದವರಿಗೆ ಅದನ್ನು ಕೊಟ್ಟುಬಿಡ್ತಾನೆ. ಆ ರೀತಿಯಾಗಿ ಕೊಟ್ಟಾಗ ಅದೇ ರಾತ್ರಿಯಲ್ಲಿ ಅವನು ಸಂಹಾರನಾದನು. ಅವನ ವಯಸ್ಸು 62 ಆಗಿತ್ತು. ಹೌದು, 5ನೇ ಅಧ್ಯಾಯ ದಾನಿಯೇಲ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.